ಓಕೆ, ಇವಾಗ ಲಿಸ್ಟ್ ಮಾಡೋಣ, ನೋಡೋಣ ಸರಿ, okay. ಹೆಂಗ್ ಕಟ್ ಮಾಡ್ತೀರಾ, ಹೇಗೆ ತುಂಬಿಸ್ತೀರಾ. ಸರಿ. ಅಲ್ಲಿ ನೀರು ಬೀಳ್ತಾನೆ ಇರ್ತದೆ, ಅವಾಗ ಅದು ಗ್ಯಾಸ್ ಕೋಲ್ಡ್ ಆಗ್ತದೆ. ಬ್ಲಾಕ್ ಎಷ್ಟು ಕೆಜಿ ಇರುತ್ತೆ? ಇದು 100 kg ಇರುತ್ತೆ. ಇದು 100 kgನಾ? ಸ್ಕಿಲ್ಡ್ ವರ್ಕರ್ ಎಲ್ಲ ಹಾಗಾಗಿ. ಐಸ್ ಐಸ್ ಐಸ್. ಅಲ್ಲೇನ್ ಸರ್ ನೀರೆಲ್ಲ ಬೀಳ್ತಾ ಇದೆಯಲ್ಲ? ಆಕ್ಚುಲಿ ನಾನು ಹೇಳಿದೆ ನೋಡಿ ಆವಾಗಲೇ, ಇಲ್ಲಿ ಗ್ಯಾಸ್ ರೊಟೇಷನ್ ಆಗುತ್ತಾ ಅಂತ ಹೇಳ್ಕೊಂಡು, ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿಂದ ಗ್ಯಾಸ್ ರಿಟರ್ನ್ ಹೋದಾಗ ಇಲ್ಲಿ ಗ್ಯಾಸ್, ಇಲ್ಲಿಂದ ಹಾಟ್ ಗ್ಯಾಸ್ ಹೋದದ್ದು ಸೀದಾ ಆ ಕಡೆ ಹೋಗ್ತದೆ. ಅಲ್ಲಿ ಓಕೆ, ಅಲ್ಲಿ ನೀರು ಬೀಳ್ತಾನೆ ಇರ್ತದೆ, ಅವಾಗ ಅದು ಗ್ಯಾಸ್ ಕೋಲ್ಡ್ ಆಗ್ತದೆ. ಓಕೆ, ಗ್ಯಾಸ್ ಕೋಲ್ಡ್ ಆಗ್ಲಿಕ್ಕಾಗಿ ಆ ಒಂದು ಸಿಸ್ಟಮ್ ಅನ್ನು ಇದು ಮಾಡಿದ್ದು. ಆ ಗ್ಯಾಸ್ ಕೋಲ್ಡ್ ಆಗಿ ವಾಪಸ್ ಈ ರಿಸೀವರ್ಗೆ ಬರ್ತದೆ. ಇಲ್ಲಿ ರಿಸೀವರ್ ಅಂತ ಇದೆ. ಈ ರಿಸೀವರ್ ಇಂದ ಆ ಕೋಲ್ಡ್ ಆದ ಗ್ಯಾಸ್ ಈ ಕಡೆಯಿಂದ ವಾಪಸ್ ಇದಕ್ಕೇನೆ ವಾಪಸ್ ಬರ್ತದೆ. ರಿಸೈಕಲ್ ಹೋಗೋದು ಬರೋದೆಲ್ಲ ಆಗೋದು. ಸರ್ ಎಷ್ಟು ನೀರ್ ಬೇಕಾಗುತ್ತೆ ಸರ್? ಎಷ್ಟು ಲೀಟರ್ ನೀರ್ ಬೇಕಾಗುತ್ತೆ ನಾನು ಕೇಳಬೇಕು. ಲೀಟರ್ ಅಂತ ಹೇಳಿದ್ರೆ ಈ ನೀರು ಅದು ಕೂಡ ರೀಸೈಕಲ್ ಆಗ್ತಾನೆ ಇರೋದು. ಓಕೆ, ಇದೇ ರೀಸೈಕಲ್ ಆಗ್ತಾನೆ ಇರ್ತದೆ. ಆದ್ರೂ ಸ್ವಲ್ಪ ಏನಾಗ್ತದೆ, ಸ್ವಲ್ಪ ಆವಿ ಆಗ್ತದೆ ಅದು ವೆಪರೈಸೇಷನ್ ಆಗಿ. ಅವಾಗ ನೀರು ನಮ್ದು ಓಪನ್ ವೆಲ್ ಉಂಟು, ಅದರಿಂದನೇ ಆಗ್ತೇವೆ ನಾವು. ನೀರಿಗೇನು ಸಮಸ್ಯೆ ಇಲ್ಲ? ನೀರಿನ ಸಮಸ್ಯೆ ಇಲ್ಲ. ಓಕೆ, ಅಂದ್ರೆ ಹೊರಗಡೆಯಿಂದ ತರಿಸಬೇಕು ಆ ತರ ಇಲ್ಲ? ಬೋರ್ ಎಲ್ಲ ಹಾಕ್ತಿದ್ದೀರಾ, ಹಾಗಾಗಿ ಸಮಸ್ಯೆ ಇಲ್ಲ. ಐಸ್ ಮೇಕಿಂಗ್ ಪ್ಲಾಂಟ್. ಐಸ್ ಮೇಕಿಂಗ್ ಪ್ಲಾಂಟ್ ಎಷ್ಟು ಎಕರೆ ಬೇಕಾಗುತ್ತೆ? ಇಲ್ಲ, ಆಕ್ಚುಲಿ ನಮ್ದು ಇದು ಓನ್ ಲ್ಯಾಂಡ್, ಹಾಗಾಗಿ ನಮ್ದು ಒಂದು 50 cents ಉಂಟು ಇಲ್ಲಿ. ಓಕೆ, ನಾವು ಹಾಗಾಗಿ ಇಷ್ಟೆಲ್ಲ ಜಾಗ ಎಲ್ಲ ವೇಸ್ಟ್ ಆಗಿದೆ ನಮ್ದು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಗವರ್ಮೆಂಟ್ ಲ್ಯಾಂಡ್ ಅಲ್ಲೆಲ್ಲ ಮಾಡಿದ್ದಾರೆ, ಅವರಿಗೆ ಇಂತಿಷ್ಟೇ ಜಾಗ ಅಂತ ಹೇಳಿ ಕೊಡ್ತಾರೆ. ಬಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಐಸ್ ಪ್ಲಾಂಟ್ಗೆ ಎಷ್ಟು ಜಾಗ ಬೇಕಾಗ್ತದೆ, ಸೊ ಇದೊಂದು ಐಸ್ ಪ್ಲಾಂಟ್ ಇಲ್ಲಿ ಇಷ್ಟು ಜಾಗ ಮಾತ್ರ ಅಲಾಟ್ ಮಾಡ್ತಾರೆ ಅವರಿಗೆ. ನಿಮ್ದು ಸ್ವಂತ ಜಾಗ? ಇದು ನಮ್ದು ಸ್ವಂತ ಜಾಗ ಇದೆ. ಓಕೆ, ಹಾಗಾಗಿ ಅದ್ರ ಜೊತೆಗೆ ಇವಾಗ ಒಂದು ಸರ್ವಿಸಿಗೆ ಬಂತು ಅಂತ ಹೇಳಿದ್ರೆ, ಈ ಮೋಟರ್ ಆಗಿರ್ಬೋದು, ಈ ಪೈಪ್ ಲೈನ್ ಆಗಿರ್ಬೋದು, ಅಂದಾಜು ಒಂದ್ಸಲ ಸರ್ವಿಸಿಗೆ ಬಂತಂದ್ರೆ ಎಷ್ಟು? ಒಂದ್ಸಲ ಸರ್ವಿಸ್ ಅಂತ ಹೇಳಿದ್ರೆ ಇದು ಆಕ್ಚುಲಿ ಇಲ್ಲಿ ಕರಾವಳಿ ಸೈಡ್ ತ್ರಿಶೂರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೇಗ ರಸ್ ಹಿಡಿತದೆ ಪೈಪ್ ಎಲ್ಲ, ಅವಾಗ ಮೇಂಟೈನ್ ಮಾಡಲೇಬೇಕಾಗ್ತದೆ. ಈ ಪೈಪ್ ಆಗಲಿ ಈ ಪೈಪ್ ಆಗಲಿ ನಾವು ಈ ಥರ ಇದು ಬೀಳ್ತದೆ. ಮತ್ತೆ ಎಲ್ಲ ಹೋದ್ಮೇಲೆ ಮಾಡೋದಕ್ಕಿಂತ ಮೊದಲು ನಾವು ಮೊದಲೇ ಅದನ್ನು ಕಟ್ ಮಾಡಿ ಚೇಂಜ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಉಂಟು ಇಲ್ಲಿ. ಸೊ ಏನಾಗ್ತದೆ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಈ ಅಮೋನಿಯಾ ಗ್ಯಾಸ್ ಹೋದ್ರೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಕೊಂಡು ನಾವು ಅದನ್ನೆಲ್ಲ ಕ್ಲಿಯರ್ ಆಗಿತ್ತು ಮುಂಚೆನೆ ಎಲ್ಲ. ಹೌದೌದು, ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಬೇಗನೆ ತಗೊಳ್ತೇವೆ ನಾವು. ಓಕೆ, ನಿಮಗೆ ಗೊತ್ತಾಗುತ್ತೆ ಏನಾದ್ರೂ ಯಾವ್ದ್ರಲ್ಲಾದ್ರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ? ಇಲ್ಲ, ನಾವು ಅಂತ ಹೇಳಿದ್ರೆ ನಮ್ದು ಮೆಷಿನ್ ಆಪರೇಟರ್ನವರು ಯಾವಾಗಲೂ ಚೆಕ್ ಮಾಡ್ತಾನೆ ಇರ್ತಾರೆ ಅದನ್ನ. ಓಕೆ, ಹಾಗಾಗಿ ಇವಾಗ ಬೆಳಗ್ಗೆಲ್ಲ ಕೆಲಸ ಆಯ್ತಾ ಹೇಗೆ? ಇಷ್ಟೊಂದು ಕ್ಲೀನ್ ಆಗಿದೆಯಲ್ಲ, ನಾನ್ ನೋಡ್ತೀನಿ ಗಾಡಿ ಬರ್ತಾ ಇರುತ್ತೆ, ಐಸ್ ತುಂಬ್ತಾ ಇರ್ತಾರೆ, ಕಟ್ ಮಾಡ್ತಾ ಇರ್ತಾರೆ, ಆಗ್ತಾ ಇರ್ತಾರೆ. ಇಲ್ಲ, ಯಾವಾಗ್ಲೂ ಇದೇ ತರ ಕ್ಲೀನ್ ಅಲ್ಲೇ ಇರ್ತದೆ. ಅಂದ್ರೆ ನಾವು ಅದನ್ನ ಇಮಿಡಿಯೇಟ್ಲಿ ಕ್ಲೀನ್ ಮಾಡೋದಲ್ಲ. 24 hours ಹೇಗೆ ಅಲ್ಲಿ ರನ್ ಇರತ್ತಾ ಅದೇ ತರ 24 hours ಫ್ಯಾಕ್ಟ್ರಿ ಕೂಡ ಕ್ಲೀನ್ ಅಲ್ಲೇ ಇರ್ತಾರೆ. ಎಷ್ಟು ಜನ ಹುಡುಗರು ಕೆಲಸ ಮಾಡ್ತಾರೆ ಇಲ್ಲಿ? ಒಂದು 11 ಜನ ಇದ್ದಾರೆ ಕೆಲಸ, ರೆಗ್ಯುಲರ್ ಆಗಿ ಕೆಲಸ ಮಾಡ್ಲೇಬೇಕು. ನೀವಂಗಾದ್ರೆ ಮಲ್ಪೆ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕಾಗುತ್ತೆ? ಆಲ್ಮೋಸ್ಟ್ ಇಲ್ಲೇ ಇರ್ತೇವೆ ನಾವು. ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ನಿಮ್ದು ಯೂಶುವಲಿ? ಕ್ಲೋಸ್ ಅಂತ ಹೇಳಿದ್ರೆ ನಮ್ಮತ್ರ ಇಲ್ಲಿ ಪ್ರೊಡಕ್ಷನ್ ಆದ ಐಸ್ ಎಲ್ಲ ಖಾಲಿ ಆಯ್ತು ಅಂತ ಹೇಳಿದ್ರೆ ವರ್ಕ್ ಎಲ್ಲ ಕ್ಲೋಸ್. ಬಟ್ ಮಿಷಿನ್ ಚಾಲು ಇರುತ್ತೆ. ಪೀಕ್ ಅವರ್ಸ್ ಯಾವಾಗ? ಹೌದು, ಪೀಕ್ ಅವರ್ಸ್ ಅಂತ ಹೇಳಿದ್ರೆ ನಮ್ದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 months ಪೀಕ್ ಅವರ್ಸ್ ಇರುತ್ತೆ. ಇದು ಸಾರಿ ಮಂತ್ ಅಲ್ಲಿ ನಮ್ದು ಸೀಸನ್ ಅಲ್ಲಿ. ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತದೆ. ಬಟ್ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಅಂತ ಟೈಮಿಂಗ್ ಬರ್ಲಿಲ್ಲ ನಮ್ಗೆ, ಹಾಗಾಗಿ ಈ ವರ್ಷ ಪೂರ್ತಿ ನಾವು ಲಾಸ್ ಅಲ್ಲಿ ರನ್ ಮಾಡ್ತಾ ಇದ್ದೇವೆ. ನಮ್ಗೆ ಸರ್ಕಾರದಿಂದ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ. ಅದೇ ಅಲ್ಲದೆ ನಮ್ದು ಗೋವಾ ಆಗ್ಲಿ ಕೇರಳ ಆಗ್ಲಿ ಮೆಸ್ಕಾಮ್ ಇದ್ದು ಡಿಫರೆನ್ಸ್ ಉಂಟು. ಅದರದ್ದು ಒಂದು ಯೂನಿಟಿಗೆ ನಮ್ಮಲ್ಲಿ ಇಲ್ಲಿ 8 rupees ಸಮಥಿಂಗ್ ಬರುತ್ತೆ.
ಬಟ್ ಅಲ್ಲಿ ಅದಕ್ಕಿಂತ ಕಮ್ಮಿ ಸಿಗತ್ತೆ. ಓಕೆ. ಕೇರಳ ಆಗ್ಲಿ ಗೋವಾದಲ್ಲಿ ಆಗ್ಲಿ ಅವ್ರಿಗೆ ಬೇರೆನೆ ಒಂದು ಟ್ಯಾರಿಫ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಅಲ್ಲ ಇವತ್ತು ಬೆಳಿಗ್ಗೆ ಎಲ್ಲ ತುಂಬಿದ್ದಾಯ್ತಾ? ಇಲ್ಲ ಇಲ್ಲ, ಇನ್ನೂ ಹೋಗ್ಲಿಕ್ಕೆ ಉಂಟು. ಇವಾಗ ಬರ್ತಾರಾ? ಹೌದು, ತಗೊಂಡೋಗ. ಇದು ಇವಾಗ ಫುಲ್ ಆಗಿದ್ದ ಐಸ್. ಓಕೆ, ಫುಲ್ ರೆಡಿ ಉಂಟು. ಫುಲ್ ರೆಡಿ ಉಂಟು ಇದು. ಓಕೆ. ಐಸು ಎಷ್ಟು ಇಂಪಾರ್ಟೆಂಟ್ ಮೀನಿಗೆ? ಮೀನಿಗೆ ಐಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಐಸ್ ಇಲ್ಲದೆ ಮೀನಿನ ವ್ಯಾಪಾರನೇ ಸಾಧ್ಯ ಇಲ್ಲ. ಆದ್ರೂ ನಮಗೆ ಸಿಗುವಂಥದ್ದು ಏನು ಇದರದ್ದು ಅಮೌಂಟ್ ನೋಡಿ ತುಂಬ ಕಮ್ಮಿ. ನಮಗೆ ಇಲ್ಲಿ ಈಗ ಸಾಲ್ಟ್ ಇವಾಗ ಮೋಸ್ಟ್ಲಿ ಪರ್ ಕೆಜಿಗೆ 3 ರೂಪೀಸ್ 50 ಪೈಸೆ ಬೀಳುತ್ತೆ. ಬಟ್ ನಮ್ದು ಇಲ್ಲಿ ಐಸ್ ಇಷ್ಟೊಂದು ಇದೆಲ್ಲ ಮಾಡಿಕೊಂಡು ನಮಗೆ ಸಿಗೋದು 1 kg ಐಸಿಗೆ 1 ರೂಪಾಯಿ ಸಿಗುತ್ತೆ. 1 kg ಐಸಿಗೆ 1 ರೂಪಾಯಿ. 1 ರೂಪಾಯಿ ಸಿಗುತ್ತೆ. ಆ 1 ರೂಪಾಯಲ್ಲಿ ನಮಗೆ ಕರೆಂಟ್ ಬಿಲ್ ಕಟ್ಟಬೇಕು, ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಅಮೋನಿಯಾ ಗ್ಯಾಸ್, ಸಾಲ್ಟ್, ಸ್ಯಾಲ್ರಿ, ಇದರದ್ದು ಮೇಂಟೆನೆನ್ಸ್ ಎಲ್ಲಾನು ಬರ್ಬೇಕು ನಮಗೆ. ಓಕೆ. 1 ಬ್ಲಾಕ್ ಅಂತೀರಾ? 1 ಪೀಸಿಗೆ 1 ಬ್ಲಾಕ್ ಅನ್ನೋದಾ? ಹೌದು, 1 ಪೀಸ್ಗೆ 1 ಬ್ಲಾಕ್ ಅಂತ. 1 ಬ್ಲಾಕ್ ಎಷ್ಟು ಕೆಜಿ ಇರುತ್ತೆ? ಇದು 100 kg ಇರುತ್ತೆ. ಇದು 100 kgನಾ? ಹಾಗಾದ್ರೆ 100 kg ಎಷ್ಟು ಬ್ಲಾಕ್ ತಗೊಂಡು ಹೋಗ್ತಾರೆ ಮಿನಿಮಮ್ ಅಂತ ಹೇಳಿದ್ರೆ? ಎಷ್ಟು ಬ್ಲಾಕ್ ತಗೊಂಡು ಹೋಗ್ತಾರೆ ಮಿನಿಮಮ್ ಅಂತ ಹೇಳಿದ್ರೆ? 200 ಬ್ಲಾಕ್ ತಗೊಂಡು ಹೋಗ್ತಾರೆ. 200 kg? ಹೌದು. ಮ್ಯಾಕ್ಸಿಮಮ್ ಅಂದ್ರೆ? ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 250 ತನಕನೂ ತಗೊಂಡು ಹೋಗ್ತಾರೆ. ಓಕೆ. ಇಲ್ಲಿ ರೆಗ್ಯುಲರ್ ಆಗಿ ಅಷ್ಟಿರುತ್ತೆ. ಹೌದು. ಎಂತವರು ಕೂಡ 200 250 ತಗೊಂಡು ಹೋಗ್ತಾರೆ. ಅದಕ್ಕಿಂತ ಕಮ್ಮಿ ತಗೊಂಡು ಹೋಗುವ ಬೋಟ್ ಕೂಡ ಇರುತ್ತೆ. ಹಾಗಾಗಿ ಓಕೆ, ಇವಾಗ ಲಿಫ್ಟ್ ಮಾಡೋಣ, ನೋಡೋಣ. ಸರಿ. ಹೆಂಗ್ ಕಟ್ ಮಾಡ್ತೀರಾ, ಹೇಗೆ ತುಂಬಿಸ್ತೀರಾ? ಸರಿ. ನಮಗೆ ಈ ಕ್ಯಾನ್ ಇದ್ದು ಕಾಸ್ಟ್ ಆಕ್ಚುಲಿ ನಮಗೆ GST ಸೇರಿ ಇನ್ಕ್ಲೂಡ್ ಆಗಿ ನಮಗೆ ಒಂದು 4000 ರೂಪೀಸ್ ತನಕ ಆಗುತ್ತೆ. ಒಂದು ಕ್ಯಾನು? ಒಂದು ಕ್ಯಾನ್ ಕಂಟೈನರ್. ಓಕೆ, ಕಂಟೈನರ್. ಹೌದು. ಆ ಕಂಟೈನರ್ ನಮಗೆ ಒಂದು ನಿಯರ್ಲಿ ಒಂದು 8 years ತನಕ ಬರ್ತದೆ. ಮತ್ತೆ ಹೌದು, ಚೇಂಜ್ ಮಾಡ್ಬೇಕಾಗ್ತದೆ. ಬಟ್ ಈ ತರದೆಲ್ಲ ಪೊಸಿಷನ್ ಇದ್ರೆ ಅಂದ್ರೆ ಐಸ್ ಹೋಗ್ತಾನೆ ಇರೋದಿಲ್ಲ, ಸ್ವಲ್ಪ ಹೋಗ್ತದೆ, ಬಂದ್ ಮಾಡ್ಬೇಕು, ಈ ತರ ಪೊಸಿಷನ್ ಇದ್ರೆ ಅದು ಆಲ್ಮೋಸ್ಟ್ 5 years ಅಲ್ಲಿ ಹಾಳಾಗ್ತದೆ. ಬೇಗನೆ ಹಾಳಾಗ್ತದೆ. ಎಷ್ಟು ಕಂಟೈನರ್ ಇದೆ ಸರ್? ಈ ಪ್ಲಾಂಟ್ ಅಲ್ಲಿ ಒಂದರಲ್ಲಿ 640 ಉಂಟು. ಓಕೆ. ಆ ಕಡೆಯಲ್ಲಿ 460 ತನಕ ಉಂಟು. ಹ್ಯೂಜ್ ಇನ್ವೆಸ್ಟ್ಮೆಂಟ್. ಹೌದು. ಓಕೆ. ಏನಾದ್ರೂ ಒಂದು ತಗೋಬೇಕು, ಇದೆಲ್ಲ ಮಾಡ್ಬೇಕು, ಲಕ್ಷಾಂತರ ರೂಪಾಯಿ ಬೇಕು, 1000 ರೂಪಾಯಿ ಏನೋ ಆಗಲ್ಲ. ಓಕೆ. ಅಂದ್ರೆ ಯಾವ ತರದಾದ್ರೂ ಐಸ್ ಹಾಕ್ಬೋದಾ ಅಥವಾ ಇದನ್ನೇ ಹಾಕ್ಬೇಕಾ? ಬೇರೆ ಐಸ್ ತಂದು ಹಾಕ್ಬಹುದಾ? ಮೀನಿಗೆಲ್ಲ ಇಡಬಹುದಾ ಶೇಖರಣೆ ಮಾಡಿ? ಮ್ಯಾಕ್ಸಿಮಮ್ ಇಲ್ಲಿ ನಾವು ರೆಡಿ ಮಾಡುವಂತದ್ದು, ಪ್ರೊಡಕ್ಷನ್ ಆಗುವಂತದ್ದು ಇಂಥದೇ ಐಸ್ ರೆಡಿ ಆಗುವಂಥದ್ದು. ಓಕೆ. ನಾವು ಕ್ಯೂಬ್ ಐಸ್ ರೆಡಿ ಮಾಡಿದ್ರೆ ಅದು ಜಾಸ್ತಿ ಟೈಮ್ ಇರೋದಿಲ್ಲ. ಕ್ಯೂಬ್ ಐಸ್ ಮನೆಯಲ್ಲೆಲ್ಲ ರೆಡಿ ಮಾಡ್ತೀವಲ್ಲ, ಅದು ಜಾಸ್ತಿ ಟೈಮ್ ಅಲ್ಲಿ ಇರೋದಿಲ್ಲ, ಅದು ಬೇಗ ಮೆಲ್ಟ್ ಆಗಿ ಹೋಗುತ್ತೆ. ಇದೆಷ್ಟು ಅವರ್ ಇಡಬಹುದು ಬೋಟ್ ಒಳಗಡೆ? ಬೋಟ್ ಒಳಗಡೆ ಇದನ್ನ ತಗೊಂಡು ಹೋದವರು 10 to 12 days ತನಕ ಅವರು ಬೋಟ್ ಅಲ್ಲಿ ಇದು ಮಾಡ್ತಾರೆ. ಓಕೆ. ಇದನ್ನ ಎಷ್ಟು ದಿನಗಳು ಇಡಬಹುದು ಅಂತ ಹೇಳಿದ್ರೆ? 10 to 12 days. 10ರಿಂದ 12 ದಿನ ಇರ್ಬೋದು. ಕರಗಲ್ಲ? ಏನು ಕರಗೋದಿಲ್ಲ, ಏನು ಕರಗೋದಿಲ್ಲ. ಅಂದ್ರೆ ಅದು ಗಾಳಿ ಪಾಸ್ ಆಗಿಲ್ಲ ಅಂದ್ರೆ ಕರಗಲ್ಲ? ಇಲ್ಲ. ಗಾಳಿ ಪಾಸ್ ಆಯ್ತು ಹೊರಗಡೆ ತೆಗ್ದಾಗ ಅಂತ ಹೇಳಿದ್ರೆ ಅವಾಗ ಕರಗಲಿಕ್ಕೆ ಚಾಲು ಆಗುತ್ತೆ. ಓಕೆ. ಇಲ್ಲಿ ಏನಂದ್ರೆ ನಾವು ಮೀನಿಂದೆಲ್ಲ ನೋಡ್ಬೇಕಾದ್ರೆ ಮಾರುಕಟ್ಟೆಯಲ್ಲಿ ಐಸ್ ಹಾಕ್ತಾರೆ, 1 ಲೇಯರ್ ಮೀನ್ ಹಾಕ್ತಾರೆ, ಮತ್ತೆ ಐಸ್ ಹಾಕ್ತಾರೆ, ಮೀನ್ ಹಾಕ್ತಾರೆ, ಮೀನ್ ಎಷ್ಟು ಹಾಕ್ತಾರೆ ಅಷ್ಟೇ ಐಸ್ ಹಾಕ್ತಾ ಇರ್ತಾರೆ. ಮತ್ತೆ ಇದೆಲ್ಲ ಇಷ್ಟು ದೊಡ್ಡದೇ ಇದೆಯಲ್ಲ, ಇದನ್ನ ಅಲ್ಲಿ ಹೋದಾಗ ಪುಡಿ ತರ ಮಾಡಿರ್ತಾರಲ್ಲ? ಇಲ್ಲಿ ನಾವು ಪುಡಿ ಮಾಡ್ತೇವೆ, ಇಲ್ಲೇ ಪುಡಿ ಮಾಡಿ ನಾವು ಕಳಿಸ್ತೇವೆ. ನಾವು ಇಲ್ಲಿಂದಲೇ ಪುಡಿ ಮಾಡಿ ಕಳಿಸ್ತೀರಾ? ಓಕೆ. ಹೇಗೆ ನೋಡುವ. ಇದನ್ನ ತೆಗಿಲ್ವಾ ಇವಾಗ ಹೊರಗಡೆ? ಇಲ್ಲಿಂದಲೇ ಇವರಿಗೆಲ್ಲ ಟ್ರೈನಿಂಗ್ ಉಂಟಾ? ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬಂದ್ ಕೂಡ್ಲೆ ಅವರು ಒಂದು 2-3 ದಿನದಲ್ಲೇ ಇದನ್ನು ಕಲಿತಾರೆ ನೋಡ್ಕೊಂಡು. ಓಕೆ. ಸ್ಕಿಲ್ಡ್ ವರ್ಕರ್ ಎಲ್ಲ. ಸ್ಕಿಲ್ಡ್ ವರ್ಕರ್ ಎಲ್ಲ ಹಾಗಾಗಿ ಇವಾಗ ಆ ಲಾರಿ ಫುಲ್ ತುಂಬಿಸ್ಬೇಕಾ? ಲಾರಿ ತುಂಬಿಸುವ, ನೋಡೋಣ. ಗಾಡಿ ತಾಗ್ತದೆ. ಎತ್ತಿ ಇಲ್ಲಿ ಈ ಕಡೆ ಬಾ. ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ಅದು ಈ ಕಡೆನೆ ಬರ್ತದೆ ಐಸ್. ಏನಕ್ಕೆ ನೀರು ಹಾಕ್ತಾ ಇದ್ದಾರೆ? ಆಕ್ಚುಲಿ ಅದು ಮೆಲ್ಟ್ ಆಗಿ ಕೆಳಗೆ ಬರಬೇಕಾದ್ರೆ ಅದು ನೀರು ಹಾಕ್ಲೇಬೇಕಾಗ್ತದೆ.
ಈ ನೀರು ರೀಸೈಕಲ್ ಯಾವ್ದು ವೇಸ್ಟ್ ಇಲ್ಲ ಆಗಲ್ಲ ಇಲ್ಲ ನೀರು. ಇಲ್ಲ ಇಲ್ಲ ಅವ್ನು ಸ್ವಲ್ಪ ಆಚೆ ಹೋಗಿ ಅದು ಹೊರಗೆ ಬರ್ತದೆ. ಆಕ್ಚುಲಿ ಐಸಿದ್ದು ಬೇಗ ನಮಗೆ ತಾಗೋದು ಓಕೆ ಹಿಂದ್ಗಡೆ. ನಾವು ಬೋಟ್ನವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ಲಿಕ್ಕಾಗಿ ನಮ್ದು ಸ್ವಂತ ಗಾಡಿನೇ ಹಾಕೊಂಡಿದ್ದೇವೆ ನಾವೆಲ್ಲ. ಓಕೆ ಹಾ 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 ನಿಮ್ದು ಸ್ವಂತ ಗಾಡಿ ಎಷ್ಟಿದೆ? ಹೌದು, ನಮ್ದು ಒಂದು 8 ಗಾಡಿ ಉಂಟು ಇಲ್ಲಿ. ಓಕೆ ಐಸು ಅಬ್ಬಬ್ಬ ಇದು ಒಂದು 100 kg 100 kg ಇದೆ. ಓಕೆ ಸೂಪರ್. ಇವಾಗ ಇದನ್ನ ಕಟ್ ಮಾಡೋದಾ? ಕಟ್ ಮಾಡಿ ಅದಕ್ಕೆ ಹಾಕ್ತಾರೆ ಅಲ್ಲಿ. ಓಕೆ ಇನ್ನು 4-5 ತುಂಬ. ನಿಗಲ್ ಇವಾಗ ಫುಲ್ಲು ಪುಡಿ ಪುಡಿ ಆಗೋಯ್ತು. ಹಾ ಅದಕ್ಕೆ ಫುಲ್ ಯಾವ ರೀತಿ ಅಂತ ಹೇಳಿದ್ರೆ ಉಪ್ಪಿದಿಲ್ಲ, ಉಪ್ಪು ತರ ಕಾಣಿಸ್ತಾ ಇದೆ. ಉಪ್ಪು ಥರನೇ ಉಂಟು ಇವಾಗ. ಎಷ್ಟು ಇವಾಗ ಎಷ್ಟು ಲೋಡ್ ಮಾಡ್ಬೇಕು ಇವತ್ತು? ಇದಕ್ಕೆ ಇವಾಗ ಏನಂತ ಹೇಳಿದ್ರೆ ಈ ಗಾಡಿಗೆ ನಾವು ಒಂದು 100 kg ಒಂದು 50 ಬ್ಲಾಕ್ 60 ಬ್ಲಾಕ್ ಹಾಕ್ತೇವೆ ನಾವು ಇದಕ್ಕೆ. 100 kg 100 kg 60 ಬ್ಲಾಕ್ ಹಾಕಿದ್ರೆ ಈ ಗಾಡಿ ಫುಲ್ ಆಗುತ್ತೆ. ಓಕೆ ಹಾಗೆ ಅಂದ್ರೆ ನಿಮ್ದು ಗಾಡಿ ತುಂಬಿಸೋದೆಲ್ಲ ಐಸ್ ತುಂಬಿಸೋದೆಲ್ಲ ಮಾರ್ನಿಂಗ್ 4 ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಯಾವಾಗ? ಎಂಡ್ ಆಗೋದು ನಾವು ಯಾವಾಗ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಹಾರ್ಬರ್ ಅಲ್ಲಿ ಕೆಲಸ ಎಲ್ಲ ಮುಗಿದ್ರೆ ಬೇಡ ಅಂತ ಆದ್ರೆ ಅಲ್ಲಿ ಮುಗಿತದೆ ಇವತ್ತಿದ್ದು. ಓಕೆ ಅಂದ್ರೆ ಯೂಶುವಲಿ ಒಂದು ಪೀಕ್ ಟೈಮ್ ಡೇ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಯಾವಾಗ? ಡೇ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ನಮ್ದು ಪೀಕ್ ಅಂತ ಹೇಳಿದ್ರೆ 4 to 10 ಮಾರ್ನಿಂಗ್ 4 to 4 10 ಗಂಟೆಯಿಂದ 10 10 ಗಂಟೆ ಗಂಟೆ ತನಕ. ಓಕೆ ಇಲ್ಲಿ ಮತ್ತೆ ಐಸ್ ತರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕೆಲವೊಮ್ಮೆ ಬರಲ್ಲ, ಸ್ಟ್ರಕ್ ಆಗಿರುತ್ತೆ. ಕೆಲವೊಮ್ಮೆ ಸ್ಟಕ್ ಆಗಿರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಇನ್ನು ಹೌದು ಬಿಟ್ಟಿರೋದಿಲ್ಲ. ಹಾಗಾಗಿ ಅವರು ಜಾಸ್ತಿ ಫೋರ್ಸ್ ಮಾಡಿ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ಕರ್ಗೋಗೋ ಅಂತ ಮಂಜುಗೆಡ್ಡೆ ಎಷ್ಟು ಮಹತ್ವ ವಹಿಸುತ್ತೆ ನೋಡಿ. ನೀವು ಇದನ್ನೆಲ್ಲ ಐಸ್ ಕ್ರೀಮ್ ಮೇಕಿಂಗ್ ಅದಕ್ಕೆಲ್ಲ ಕಳ್ಸಕ್ ಆಗಲ್ಲ, ಅದಕ್ಕೆಲ್ಲ ಕಳಿಸೋದಿಲ್ಲ. ಅದು ಬೇರೆ ರೀತಿ ಅದು ಬೇರೆ ರೀತಿಯಲ್ಲಿ ತಯಾರು ಮಾಡ್ಬೇಕಾಗ್ತದೆ. ಆಕ್ಚುಲಿ ನಾವು ಇಲ್ಲಿ ನಡ್ಕೊಂಡು ಹೋಗ್ತೇವೆ, ಡಸ್ಟ್ ಬೀಳ್ತದೆ, ಸೊ ಅದಕ್ಕಾಗಿ ಅದಕ್ಕೆಲ್ಲ ಕೊಡೋದಿಲ್ಲ ನಾವು. ಓಕೆ ಹಾಗೆ ಎಷ್ಟು ಶಕ್ತಿ ಬೇಕಲ್ಲ. ಆಕ್ಚುಲಿ ಏನಂತ ಹೇಳಿದ್ರೆ ನಮ್ದು ಇವಾಗ ಓಲ್ಡ್ ಆಗ್ತಾ ಬಂತು ಪ್ಲಾಂಟ್. ಇವಾಗ ಎಲ್ಲ ಇದನ್ನೆಲ್ಲ ಚೇಂಜಸ್ ಮಾಡಬೇಕು ನಾವು. ಫುಲ್ ಕಂಪ್ಲೀಟ್ ಫುಲ್ ಕಂಪ್ಲೀಟ್ ಎಲ್ಲ ಚೇಂಜಸ್ ಮಾಡಬೇಕು. ಓಕೆ ಹಾಗಾಗಿ ಹಾಗಾದ್ರೆ ಜಾಸ್ತಿ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಇಲ್ಲಿ ಇಂಪಾರ್ಟೆಂಟ್ ಕೊಡ್ತೇವೆ ನಾವು. ಹಾಗಾಗಿ ಸ್ವಲ್ಪ ಜಾಸ್ತಿ ಬಾಳಿಕೆ ಬರ್ತದೆ. ಸರ್ಕಾರದಿಂದ ಸ್ವಲ್ಪ ಸವಲತ್ತೆಲ್ಲ ಬಂದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ ನಮಗೆ ಎಲ್ಲ. ಹೌದು ಹೌದು. ನಿಮ್ಗೇನು ಇದು ಲೋನು ಗೀನು ಮತ್ತೆ ಹೌದು, ಅಂದ್ರೆ ಸಬ್ಸಿಡಿ ಸಿಗತ್ತೆ. ಬಟ್ ಇವಾಗ ಆಲ್ಮೋಸ್ಟ್ ಸಬ್ಸಿಡಿ ಇವಾಗ ಒಂದು 4-3 ವರ್ಷದಿಂದ ಯಾವುದು ಸಬ್ಸಿಡಿ ಬರ್ತಾ ಇಲ್ಲ. ಓಕೆ ಸಬ್ಸಿಡಿ ಅಂತ ಎಷ್ಟು ಕೊಡ್ತಾರೆ ಸರ್? ಸಬ್ಸಿಡಿ ಅಂತ ಹೇಳಿದ್ರೆ ಕೋರ್ಸಿನ ಮೇಲೆ 1 crore ಮೇಲೆ 40% ಕೊಡ್ತಾರೆ. ಓಕೆ ಅಂದ್ರೆ ನೀವು ಲೋನ್ ತಗೋಬೇಕು ಅಂತ ಹೇಳಿದ್ರೆ 1 ಕೋಟಿ ತಗೋಬೇಕಾಗುತ್ತೆ ಇದಕ್ಕೆ. ಹೌದು ಹೌದು ಹೌದು. ಐಸ್ 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 ಎಷ್ಟು ಕೋಲ್ಡ್ ಉಂಟಲ್ಲ, ಅಂದ್ರೆ ಮೈನಸ್ ಚಲೋ ಬರ್ತದೆ ಇವಾಗ. ಹಾ 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 ಮೈನಸ್ ಚಲೋ ಇರ್ತದೆ ಇದು.
ಆಮೇಲೆ ಆಮೇಲೆ ಕರ್ಗೋಗ್ಬಿಡುತ್ತೆ. ಸರ್ ಇದೆಲ್ಲ ಪುಡಿ ಮಾಡಿ ಅಲ್ಲಿಗೆ ಹೋಗೋವರೆಗೂ ಕರ್ಗೋಗಲ್ವಾ? ಅಲ್ಲಿ ಕರ್ಗು ಹೋಗ್ತದೆ, ಸ್ವಲ್ಪನೇ ಕರ್ಗು ಹೋಗ್ತದೆ ಅಷ್ಟು, ಜಾಸ್ತಿ ಕರ್ಗು ಹೋಗೋದಿಲ್ಲ. ಅಂದ್ರೆ ಜಾಸ್ತಿ ಗಾಳಿ ಇದ್ರೆ, ಗಾಳಿ ಸ್ವಲ್ಪ ಇಲ್ಲಿ ನಿಂತಿದ್ರೆ ಅವಾಗ ಮಾತ್ರ ಕರಗುತ್ತದೆ, ಇಲ್ಲಂತ ಹೇಳಿದ್ರೆ ಕರ್ಗೋದಿಲ್ಲ ಇದು. ಹಾಗೆ ನೋಡಿ, ಮಂಜುಗಡ್ಡೆದು ಒಂದು ಹೊಸ ಲೋಕ ಕರ್ಕೊಂಡ್ ಬಂದಿದ್ದೀನಿ ನಾನು ನಿಮ್ಮನ್ನ. 100 kg ಇರುವಂತಹ ಮಂಜುಗೆಡ್ಡೆ ಇದು. ಇಲ್ಲಿಂದ ಇದನ್ನ ಕಟ್ ಮಾಡಿ ನಾವ್ ಹೆಂಗ್ ತರಕಾರಿ ಅಂತ ಕಟ್ ಮಾಡಿ ತರಕಾರಿ ಕಟ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಮಂಜುಗೆಡ್ಡೆ ಕಟ್ ಮಾಡಿ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಬಂದರಿಗೆ ಹೋಗುತ್ತೆ. ಅದು ಯಾವ ರೀತಿ ಪ್ರೊಸೆಸ್ ಅಂತ ತೋರಿಸ್ತೀನಿ. ಇದು ನಿರಂತರವಾಗಿ ನಡೀತಲೇ ಇರುತ್ತೆ.